ಮುದ್ದೆಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ಮ್ಯಾಚ್ ಆಗೋವಂಥ ಈ ಬೇಳೆ ಎಲೆಕೋಸಿನ ರಸಮ್ನ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ 1 ಕಪ್ ಆಗೋಷ್ಟು ತೊಗರಿಬೇಳೆ, ಒಂದು ಸ್ವಲ್ಪ ಎಲೆಕೋಸು, ದಪ್ಪ ಸೈಜಲ್ಲಿ ಅರ್ಧ ಸೈಜ್ ಆಗೋಷ್ಟು ಎಲೆಕೋಸು, 2 ಮೀಡಿಯಮ್ ಸೈಜ್ ಆಗೋಷ್ಟು ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ಬೇಯಲಿಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಬಿಟ್ಟು ಕುಕ್ಕರ್ ಮುಚ್ಚಳನ ಹಾಕ್ಬಿಟ್ಟು 2 ರಿಂದ 3 ವಿಜಲ್ಸ್ನ ತಗೊಳ್ಳಿ. ನಂತರ ಇಲ್ಲಿ ಬೇಳೆ ಮತ್ತು ಕೋಸು ಆಲ್ಮೋಸ್ಟ್ ಬೆಂದಿದೆ, ಇದು ಸ್ಮ್ಯಾಶ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕೋಬಿಟ್ಟು ಒಗ್ಗರಣೆಗೆ 1 ಮೀಡಿಯಮ್ ಸೈಜ್ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಒಂದು 3-4 ಎಸ್ಳು ಬೆಳ್ಳುಳ್ಳಿ ಮತ್ತು 1 ಒಣಮೆಣಸಿನ್ಕಾಯಿನ ಹಾಕೋಬಿಟ್ಟು ಒಗ್ಗರಣೆನ ಹಾಕ್ಕೊಳ್ಳಿ. ನಂತರ ಅದಕ್ಕೆ 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೋಬಿಟ್ಟು ಅದನ್ನು ಸಹ ಅದ್ರ ಜೊತೆ ಡ್ರೈ ರೋಸ್ಟ್ನ ಮಾಡ್ಕೊಳ್ಳಿ. ನಂತರ ಬೇಯಿಸಿರುವಂತಹ ಬೇಳೆ ರಸನ ಹಾಕೋಬಿಟ್ಟು ಆ ಬೇಳೆ ರಸಕ್ಕೆ ಸ್ವಲ್ಪ 1-2 ಇಂಚ್ ಆಗೋಷ್ಟು ಹುಣಸೆಹಣ್ಣು ಹಾಕೋಬಿಟ್ಟು ಹುಣಸೆಹಣ್ಣು ರಸನ ಸಹ ಎತ್ತಿಟ್ಕೊಳ್ಳಿ. ನಂತರ ಇಲ್ಲಿ ನಾವು ಹುಣಸೆಹಣ್ಣು ರಸ ಮಾಡೋ ಅಷ್ಟರಲ್ಲಿ ಇದು ಸಾಂಬಾರ್ ಕುದಿ ಹತ್ತಲಿಕ್ಕೆ ಶುರು ಆಗಿರುತ್ತೆ. ಅದಕ್ಕೆ 1 ಕಪ್ ಆಗೋಷ್ಟು ಹುಣಸೆಹಣ್ಣಿನ ರಸ, 1 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಬಿಟ್ಟು ರಸಂ ಅದಕ್ಕೆ ತನ್ನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಹತ್ತಲಿಕ್ಕೆ ಬಿಡಿ. ಸ್ವಲ್ಪ ಅದು ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕೋಬಿಟ್ಟು ಚೆನ್ನಾಗಿ ಅದು ಕುದಿ ಹತ್ತಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಆ ನೊರೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಸಿದ್ರೆ ನಿಮಗೆ ಬಿಸಿ ಬಿಸಿ ಆದಂತಹ ರಸಮ್ ರೆಸಿಪಿ ರೆಡಿಯಾಗುತ್ತೆ. ಮುದ್ದೆಗೆ ಅನ್ನಕ್ಕೆ ಎರಡಕ್ಕೂ ಸಹ ಮ್ಯಾಚ್ ಆಗುತ್ತೆ. ರಸಮ್ ಅಂದರೆ ಬರೀ ಅನ್ನಕ್ಕೆ ಮಾತ್ರ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ, ಮುದ್ದೆಗೂ ಸಹ ಮ್ಯಾಚ್ ಆಗುತ್ತೆ. ಸೊ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಇದೇ ಥರ ಹೆಚ್ಚೆಚ್ಚು ವಿಡಿಯೋಗಳಿಗೆ ವರ್ಷಾಸ್ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.